ನಮ್ಮ ಕರ್ನಾಟಕದಲ್ಲಿ ನಕಲಿ ಅಂಕಪಟ್ಟಿಯ ಜಾಲ ಎಲ್ಲಾದರೂ ಇದ್ದರೆ ಅದರ ತವರೂರು ಕಲಬುರಗಿ. ವಿಜಾಪುರ್ನಲ್ಲಿ ಸುವರ್ಣ ನ್ಯೂಸ್ ಚಾನಲ್ನವರು ಸ್ಟಿಂಗ್ ಆಪರೇಷನ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ವಿಶ್ವನಾಥ್ ಮಠಪತಿ ಅನ್ನುವಂಥವನು ಮೆಡಿಕಲ್ ಮಾರ್ಕ್ಸ್ ಕಾರ್ಡ್ 2.5 ಲಕ್ಷಕ್ಕೆ ಡೀಲ್ ಮಾಡ್ತಿರ್ಬೇಕಾದ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಅಲ್ಲಿಯ ಪೊಲೀಸರು ಅವನನ್ನು ವಶಕ್ಕೆ ಪಡೆದಿದ್ದಾರೆ. ದುರಂತ ಅಂದರೆ ಆತನ ಮೇಲೆ ಕೇಸನ್ನು ಹಾಕದೆ ಕೇವಲ ಮುಚ್ಚಳಿಕೆಯನ್ನು ಬರ್ಸ್ಕೊಂಡು ಅವನನ್ನು ಬಿಟ್ಟಿದ್ದಾರೆ. ಆ ವ್ಯಕ್ತಿ ಇದನ್ನು ನಾನು ಕಲಬುರಗಿಯಿಂದ ತರ್ತಾ ಇದ್ದೀನಿ, ಆನಂದ್ ಜೇರ್ಟಿಗಿ ಅಂತ ಹೇಳಿದ್ದಾರೆ, ಮತ್ತು ಅರುಣ್ ಚವ್ಹಾಣ್ ಅಂತ ಹೇಳಿದ್ದಾರೆ, ಇನ್ನೊಬ್ಬರು ಪಾಟೀಲ್ ಅಂತ ಹೇಳಿದ್ದಾರೆ. ಮತ್ತು ಹಾಗಾದರೆ ಈ ಷಡ್ಯಂತ್ರ, ಈ ಜಾಲ ಇನ್ನೂ ನಿರಂತರವಾಗಿ ನಡಿಬೇಕಾ? ಎಷ್ಟೋ ಕೇಸುಗಳು ನಿಮ್ಮ ಮಾಧ್ಯಮದ ವರದಿಯ ಮೇಲೆ ದಾಖಲಾಗಿದ್ದಾವೆ, ತನಿಖೆ ಮಾಡಿದ್ದಾರೆ. ಆದರೆ ಇವತ್ತು ಈ ಕರ್ನಾಟಕ ಸರ್ಕಾರ ಇಂಥ ಅಕ್ರಮ ಜಾಲ ಪಟ್ಟಿಯನ್ನು ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳದೆ ಇರುವಂತಹದ್ದು ಅತ್ಯಂತ ಶೋಚನೀಯವಾಗಿದೆ. ಇವರಿಂದ ಏನೋ ಸರ್ಕಾರ ನಿಂತ್ಕೊಂಡಿದೆಯಾ ಅಥವಾ ಇವರಿಂದ ಯಾರು ಪ್ರಭಾವಿಗಳಿದ್ದಾರೆ ಅನ್ನುವಂಥದ್ದು ನಮಗೆ ತಿಳಿತಾ ಇಲ್ಲ. ಹೀಗಾಗಿ ಇವರನ್ನು ತನಿಖೆಗೊಳಪಡಿಸಬೇಕು ಅಂತ ಹೇಳಿ ನಾವು ಇವತ್ತು ಇಲ್ಲಿಯ ನಗರ ಕಮಿಷನರ್ ಅವರಿಗೆ ದೂರನ್ನು ಕೊಡ್ತಾ ಇದ್ದೀವಿ. ಇಮಿಡಿಯೇಟಾಗಿ ಅವರನ್ನು ವಶಕ್ಕೆ ಪಡಿಸ್ಕೊಂಡು ಯಾವ್ಯಾವ ವಿದ್ಯಾರ್ಥಿಗಳಿಗೆ ಇವರು ಈ ಪಟ್ಟಿಯನ್ನು ಮಾರ್ಕ್ಸ್ ಕಾರ್ಡನ್ನು ಕೊಟ್ಟಿದ್ದಾರೆ ಅವರನ್ನೆಲ್ಲ ಎನ್ಕ್ವೈರಿ ಆಗಬೇಕು, ಅವ್ರ ಮೇಲೆ ಕೇಸ್ ಹಾಕಬೇಕು. ಒಳ್ಳೆಯ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕೊಳ್ಳಿ ಇಟ್ಟುವಂತಹ ಇಂತಹ ಅಯೋಗ್ಯ ಈ ನಕಲಿ ಅಂಕಪಟ್ಟಿ ಜಾಲದಕ್ಕೆ ಉಗ್ರವಾದ ಶಿಕ್ಷೆ ಕೊಡಿಸಬೇಕು ಅನ್ನುವಂಥದ್ದು ನಮ್ಮ ಶಿವಸೇನೆ ಪಕ್ಷದಿಂದ ಆಗ್ರಹ ಇದೆ.